ಎಲ್ಲಿಯವರೆಗೆ ಜನಸಮುದಾಯ ಕೋಆಪರೇಟ್ ಮಾಡೋದಿಲ್ಲ ಅಲ್ಲಿಯವರೆಗೆ ಇದಿರೋದೆ. ನಾವು ಎಷ್ಟು ಫೈನ್ ಹಾಕಿದ್ರೂ ಕೂಡ ಅದು ಫೈನ್ ನಮಗೆ ಹೆಚ್ಚು ಸಿಗಬಹುದು ಇರಬಹುದು, ಆದರೆ ಆ ಸಮಸ್ಯೆ ಬಗೆಹರಿಯಲ್ಲ. ಜನ ಅರ್ಥ ಮಾಡ್ಕೋಬೇಕು. ಹೌದಪ್ಪ, ನಾನು ರೆಡ್ ಸಿಗ್ನಲ್ ಜಂಪ್ ಮಾಡಬಾರ್ದು ಅಂತ ಇದ್ರೆ ಅವ್ನು ಮಾಡ್ತೀನಿ ಅಂತಂದ್ರೆ ಏನ್ ಮಾಡಿ, ನೀವು ಲೈವ್ ತೋರಿಸ್ಬೇಕಾಗಿತ್ತು. ಇವ್ರೆ ಅನುಚೇತ್ ಲೈವ್ ಆಕ್ಸಿಡೆಂಟ್ಸ್ ತೋರಿಸ್ಬೇಕಾಗಿತ್ತು. ಲೈವ್ ಆಕ್ಸಿಡೆಂಟ್ಸು. ಆ ಸಿಗ್ನಲ್ ಜಂಪ್ ಮಾಡ್ತಾನೆ, ಅವನು ಆ ಕಡೆಯಿಂದ ಬಂದು ಹೊಡಿತಾನೆ. ಅವನು ಎಷ್ಟು ಎತ್ತರ ಹೋಗ್ತಾನೆ, ಒಂದು 50 ಅಡಿ ಮೇಲೆ ಹೋಗ್ತಾನೆ, ಅಲ್ಲಿಂದ ಕೆಳಗಡೆ ಬಿದ್ದು ಸಾಯ್ತಾನೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಬಿಡ್ತಾರ? ನನಗೆ ಆಕ್ಸಿಡೆಂಟ್ ಆದ್ರೆ ನಾನು ಸತ್ತೋಗ್ತೀನಿ ಅನ್ನೋದು ಗೊತ್ತಿದ್ರು ಬಿಡೋದಿಲ್ಲ. ಒಂದ್ಸರಿ ರೆಡ್ ಅಲ್ಲಿ ಹೋಗೇಬೇಕು. ಅವನು ಏನೋ ಕಾರಣ ಇರುತ್ತೆ, ಅವ್ನಿಗೆ ಹರಿ ಇರ್ಬೋದು ಅಥವಾ ಬೇರೆ ಇರ್ಬೋದು, ಇನ್ನೇನೋ ಇರ್ಬೋದು, ಗೊತ್ತಿಲ್ಲ. ಬಟ್ ಎಲ್ಲಿವರೆಗೆ ಜನಸಮುದಾಯ ನಮಗೆ ಕೋಆಪರೇಟ್ ಮಾಡೋದಿಲ್ಲ ಅಲ್ಲಿವರೆಗೂ ಈ ಸಮಸ್ಯೆ ಖಂಡಿತವಾಗಿ ಇರುತ್ತೆ. ಆದ್ರೆ ನಾವು ಎಲ್ಲ ಪ್ರಯತ್ನ ಹಂಗಂತೇಳಿ ನಾವು ಕೈ ಕಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಫೈನ್ ಹಾಕ್ತೀವಿ. ಅಲ್ಲಿ ರಸ್ತೆನಲ್ಲಿ ನಿಂತ್ಕೊಂಡು ನಮ್ಮ ಪೊಲೀಸ್ನವ್ರು ಹಿಡಿತಾರೆ, ಇಂಟರ್ಸೆಪ್ಟರ್ಸ್ ಹೋಗಿ ಹಿಡ್ಕೊಳ್ತಾರೆ. ಇದೆಲ್ಲ ನಡೆಯೋದು ನಾವು ಮಾಡೇಬೇಕು. ಬಟ್ ವಿ ಕಂಟಿನ್ಯೂ ಟು ಡೂ ದಟ್, ಅಷ್ಟೇ ಹೇಳ್ಬೋದು ನಾನು.